ಹಾಯ್ ಮಕ್ಕಳ, ವೆಲ್ಕಮ್ ಟು ಎಜಿ ಫಿಸಿಕ್ಸ್ ಕ್ಲಾಸಸ್. ಮೈ ನೇಮ್ ಇಸ್ ಅಭಿಷೇಕ್. ಮಕ್ಕಳ, ಒಂದು ಸುಭಾಷಿತದ ಮೂಲಕ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನಾವು ಪ್ರಕೃತಿನ ನೋಡಿ ಕಲಿಬೇಕಾದಂತಹದ್ದು ತುಂಬಾನೇ ಇದೆ. ನಾವು ಹೇಗೆ ಜೀವನ ನಡೆಸಬೇಕು ಪ್ರಕೃತಿನ ನೋಡಿ ಅನ್ನೋದನ್ನ ಈ ಸುಭಾಷಿತ ಹೇಳುತ್ತೆ. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ದುಹಂತಿ ನದ್ಯಃ, ಪರೋಪಕಾರಾಯ ವಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಅಂದ್ರೆ ಪರರ ಉಪಕಾರಕ್ಕಾಗಿಯೇ ಹೇಗೆ ವೃಕ್ಷಗಳು ಫಲವನ್ನು ನೀಡುತ್ತವೆಯೋ, ಪರೋಪಕಾರಾಯ ದುಹಂತಿ ನದ್ಯ, ಪರರ ಉಪಕಾರಕ್ಕಾಗಿಯೇ ನದಿಗಳು ಹೇಗೆ ಸದಾ ಹರಿಯುತ್ತಾ ಇರುತ್ತವೆಯೋ, ಪರೋಪಕಾರಾಯ ವಹಂತಿ ಗಾವಹ, ಪರರ ಉಪಕಾರಕ್ಕಾಗಿಯೇ ಹೇಗೆ ಗಾಳಿ ಸದಾ ಬೀಸ್ತಾ ಇರುತ್ತದೆಯೋ, ಪರೋಪಕಾರಾರ್ಥಂ ಇದಂ ಶರೀರಂ. ಅಂದ್ರೆ ಪ್ರಕೃತಿ ಅನ್ನೋದು ಪರರ ಉಪಕಾರಕ್ಕಾಗಿಯೇ ಇದೆ. ಆದರೆ ಮನುಷ್ಯ ಅನ್ನೋನು ಹಾಗಲ್ಲ, ತನ್ನ ಸ್ವಾರ್ಥಕ್ಕಾಗಿ ಬದುಕಿದ್ದೇ ಹೆಚ್ಚು. ಸೊ ಆದ್ರಿಂದ ಮಕ್ಕಳ, ನಾವೆಲ್ಲ ಪರೋಪಕಾರಿಯಾಗಿ ಬದುಕಿದಲ್ಲಿ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ. ಓಕೆ ಮಕ್ಕಳ, once again welcome to AG Physics classes. Today we start lecture number 3, electric charges and fields. Lecture number 3. Today we discuss problems on Coulomb's law. In second class, last class we discussed Coulomb's law and limitations of Coulomb's law. Okay, today we discuss numericals on this Coulomb's law. This Coulomb's law numericals are very important in CET, NEET examination, board examination. So ಯಾವ್ದಾದ್ರೂ ಒಂದು ಎಕ್ಸಾಮ್ ಅಲ್ಲಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. Okay. Here 2025 NEET question ಇದೆ ನೋಡಿ ಮಕ್ಕಳ. ಇಲ್ಲಿ two identical charged conducting spheres A and B have their centers separated by a certain distance. Charge on each sphere is Q ಅಂತ ಕೊಟ್ಟಿದ್ದಾರೆ and the force of repulsion between them is F ಅಂತ ಕೊಟ್ಟಿದ್ದಾರೆ. A third identical uncharged conducting sphere is brought in contact with sphere A first and then with B and finally removed from both ಅಂತ ಕೊಟ್ಟಿದ್ದಾರೆ. New force of repulsion between the sphere A and B is given as ಅಂತ ಕೊಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ ಮಕ್ಕಳೇ, ಗಿವನ್ ಡೇಟಾ ಇಲ್ಲಿ ಏನ್ ಕೊಟ್ಟಿದ್ದಾರೆ ಒಂದು ಬ್ರಾಕೆಟ್ ಅಲ್ಲಿ ಅಂತ ಹೇಳಿದ್ರೆ, ರೇಡಿಯೈ ಆಫ್ A and B are negligible compared to the distance of separation, so that for calculating force between them they can be considered as point charges. ಅಂದ್ರೆ ಇಲ್ಲಿ ಸ್ಪಿಯರ್ ಅಂತ ಕೊಟ್ಟಿದ್ದಾರೆ, ಸ್ಪಿಯರ್ both the sphere are point charges ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮಕ್ಕಳ, ಫಸ್ಟ್ ಗಿವನ್ ಡೇಟಾ ಏನೇನ್ ಕೊಟ್ಟಿದಾರಪ್ಪ ಬರಿತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ, ಟು ಐಡೆಂಟಿಕಲ್. ನೋಡಿ ಮಕ್ಕಳ, ಇಲ್ಲಿ ಐಡೆಂಟಿಕಲ್ ಅಂತ ಕೊಟ್ಟಿದ್ದಾರೆ. ಐಡೆಂಟಿಕಲ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಸೇಮ್ ಶೇಪ್, ಸೈಜ್ ಅಂಡ್ ಚಾರ್ಜ್ ಆನ್ ದಟ್ ಸ್ಪಿಯರ್ಸ್ ಆರ್ ಸೇಮ್ ಅಂತ ಹೇಳಿ. ಶೇಪ್, ಸೈಜ್ ಅಂಡ್ ಬೋತ್ ದ ಮಟೀರಿಯಲ್ಸ್ ಆರ್ ಸೇಮ್ ಕೈಂಡ್ ಆಫ್ ಮಟೀರಿಯಲ್, ಸೇಮ್ ಕೈಂಡ್ ಆಫ್ ಮಟೀರಿಯಲ್ಸ್ ಅಂತ ಹೇಳಿ. ಓಕೆ ನೋಡಿ ಮಕ್ಕಳ, ಬರಿತಾ ಹೋಗೋಣ. ಟು ಐಡೆಂಟಿಕಲ್ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ಸ್. ಸೊ ಎರಡೂ ಕೂಡ ಏನಪ್ಪಾ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ಸ್. ಟು ಐಡೆಂಟಿಕಲ್ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ಸ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾರೆ. ಸ್ಪಿಯರ್ ಎ ಮತ್ತೆ ಸ್ಪಿಯರ್ ಬಿ ಹ್ಯಾವ್ ದೇರ್ ಸೆಂಟರ್ಸ್ ಸಪರೇಟೆಡ್ ಬೈ ಅ ಸರ್ಟೆನ್ ಡಿಸ್ಟೆನ್ಸ್. ಸೆಂಟರ್ ಆಫ್ ದಿಸ್ ಸ್ಪಿಯರ್ ಇಂದ ಸೆಂಟರ್ ಆಫ್ ದಿಸ್ ಸ್ಪಿಯರ್ ಗೆ ಡಿಸ್ಟೆನ್ಸ್ ನಾನು ಆರ್ ಅಂತ ಬರ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮಕ್ಕಳ ನೋಡಿ, ಈಚ್ ಸ್ಪಿಯರ್ ನ ಮೇಲೆ ಚಾರ್ಜ್ ಈಸ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಈಚ್ ಸ್ಪಿಯರ್ ನ ಮೇಲೆ ಎರಡು ಐಡೆಂಟಿಕಲ್ ಸ್ಪಿಯರ್ ಆಗಿರೋದ್ರಿಂದ, ಶೇಪು, ಸೈಜು, ಬೋತ್ ದ ಮಟೀರಿಯಲ್ಸ್ ಸೇಮ್ ಆಗಿರೋದ್ರಿಂದ ಚಾರ್ಜ್ ಆನ್ ಬೋತ್ ದ ಸ್ಪಿಯರ್ಸ್ ಏನಾಗಿದೆ, ಸೇಮ್ ಇದೆ. ಇಲ್ಲೂ ಪ್ಲಸ್ ಕ್ಯೂ ಅಂತ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಏನು ಪ್ಲಸ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ ಮಕ್ಕಳ, ಈಗ ವಿ ನೋ ದಟ್ ಐಡೆಂಟಿಕಲ್ ಚಾರ್ಜಸ್ ಆರ್ ಪ್ರೆಸೆಂಟ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಅಂತ ಗೊತ್ತು, ಅದನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಅಲ್ಲಿ, ಅಂಡ್ ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದೆಮ್ ಈಸ್ ಎಫ್. ಹಾಗಾದ್ರೆ ಇವೆರಡರ ನಡುವೆ ಇರತಕ್ಕಂತ ಫೋರ್ಸ್ ಆಫ್ ರಿಪಲ್ಷನ್ ಎಫ್ ಇಸ್ ಈಕ್ವಲ್ಸ್ ಟು ಕೆ Q1 ಅಂತ ಹೇಳಿದ್ರೆ Q, Q2 ಅಂತ ಹೇಳಿದ್ರೆ Q, ಕೆ Q1 Q2 ಅಂದ್ರೆ ಕೆ Q ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಈ ಎರಡೂ ಚಾರ್ಜ್ ಗಳ ನಡುವೆ ಇರತಕ್ಕಂತಹ ಫೋರ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಎಫ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಅದನ್ನೇ ಎಫ್ ಇಸ್ ಈಕ್ವಲ್ಸ್ ಟು ಕೆ Q ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಬರ್ದಿದ್ದೀನಿ. ಓಕೆ ನೋಡಿ ಮಕ್ಕಳ, ಈಗ ಏನು ಇದು ಗಿವನ್ ಡೇಟಾ. ಈಗ ನೋಡಿ ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಆ ಥರ್ಡ್ ಐಡೆಂಟಿಕಲ್ ಅನ್ಚಾರ್ಜ್ಡ್. ನೋಡಿ ಅಗೇನ್ ಐಡೆಂಟಿಕಲ್ ಅಂತ ಬಂದಿದೆ. ಸೇಮ್ ಇನ್ನೊಂದು ಸ್ಪಿಯರ್ ತಗೊಳ್ತಾ ಇದ್ದೀನಿ, ಎ ಮತ್ತೆ ಬಿ ಹೇಗಿತ್ತು ಅದೇ ತರದ ಇನ್ನೊಂದು ಸ್ಪಿಯರ್, ಬಟ್ ಈ ಸ್ಪಿಯರ್ ಸಿ. ನೋಡಿ ಇಲ್ಲಿ ಈ ಸ್ಪಿಯರ್ ಏನಾಗಿದೆ, ಇನಿಷಿಯಲಿ ಚಾರ್ಜ್ಡ್ ಅಂತ ಕೊಟ್ಟಿದಾರ, ಇಲ್ಲ.
ಸೊ ನೋಡಿ ಅನ್ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ ಅಂದ್ರೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇದೆ. ಹಾಗಾದ್ರೆ ವಾಟ್ ಇಸ್ ದ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ಸಿ? ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ಸಿ ಈಸ್ 0. ಗೊತ್ತಾಗ್ತಿದ್ಯಾ ಮಕ್ಕಳ? ದಿಸ್ ಇಸ್ ಅನ್ಚಾರ್ಜ್ಡ್ ಸ್ಪಿಯರ್ ಸಿ ಈಸ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಪಿಯರ್ ಎ. ಸೊ ಇದನ್ನ ಏನ್ ಮಾಡ್ತಾ ಇದ್ದೀನಿ ನಾನು? ಸ್ಪಿಯರ್ ಎ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಟಚ್ ಮಾಡ್ತಾ ಇದ್ದೀನಿ. ಟಚ್ ಮಾಡಿದ್ರೆ ಏನಾಗುತ್ತೆ? ಎಸ್ಟರ್ಡೇ ವಿ ಡಿಸ್ಕಸ್ಡ್ ಏನು ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ. ಯಾವ ಬಾಡಿ ಶೇಪು, ಸೈಜು ಅಂಡ್ ಸೇಮ್ ಕೈಂಡ್ ಆಫ್ ಮಟೀರಿಯಲ್ ಇರುತ್ತೋ, ಸೊ ಆ ಎರಡೂ ಬಾಡಿನ ಟಚ್ ಮಾಡಿದ್ರೆ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಂತ ಓದಿದ್ವಿ. ನೆನ್ಪಿದ್ಯಾ ಮಕ್ಳ? ಹಾಗಾದ್ರೆ ಓಕೆ, ಹಾಗಾದ್ರೆ ಯಾವಾಗ ನೀವು ಸ್ಪಿಯರ್ ಸಿ ನ ಎ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿರೋ ಅವಾಗ ಚಾರ್ಜ್ ಆನ್ ಸ್ಪಿಯರ್ ಎ ಮತ್ತೆ ಸಿ ಏನಾಗುತ್ತೆ? ಚಾರ್ಜ್ ಆನ್ ಸ್ಪಿಯರ್ ಎ ಮತ್ತೆ ಸಿ ಚೇಂಜ್ ಆಗುತ್ತೆ. ಸೊ ಏನಾಗುತ್ತೆ? ಚಾರ್ಜ್ ಶೇರ್ ಆಗುತ್ತೆ. ಸೊ ಈಕ್ವಲ್ ಅಮೌಂಟ್ ಆಫ್ ಚಾರ್ಜ್ ಶೇರ್ ಆಗುತ್ತೆ. ಎಷ್ಟು? ಈ ಚಾರ್ಜ್ ಈ ಸ್ಪಿಯರ್ ನ ಮೇಲೆ, ಸ್ಪಿಯರ್ ಎ ನ ಮೇಲೆ ಚಾರ್ಜ್ ಕ್ಯೂ ಇತ್ತು, ಸ್ಪಿಯರ್ ಸಿ ನ ಮೇಲೆ ಚಾರ್ಜ್ 0 ಇತ್ತು, ಅನ್ಚಾರ್ಜ್ಡ್. ದೆನ್ ಕ್ಯೂ ಪ್ಲಸ್ 0 ಡಿವೈಡೆಡ್ ಬೈ 2. ಸೊ ಈಗ ಸ್ಪಿಯರ್ ಎ ನ ಮೇಲೆ ಚಾರ್ಜ್ ಕ್ಯೂ ಬೈ 2 ಆಯ್ತು. ಸ್ಪಿಯರ್ ಸಿ ನ ಮೇಲೆ ಚಾರ್ಜ್ ಎಷ್ಟಾಯ್ತು? ಸಿ ನ ಮೇಲೆ ಚಾರ್ಜ್ ಕ್ಯೂ ಬೈ 2. ಸೊ ಅಬ್ಸರ್ವ್ ಮಾಡಿ ಮಕ್ಕಳ. ಓಕೆ, ನೆಕ್ಸ್ಟ್ ಕಂಡೀಷನ್ ಏನು? ಅಬ್ಸರ್ವ್ ಮಾಡಿ ಅಲ್ಲಿ ಫಸ್ಟ್ ಏನ್ ಮಾಡಿದೆ? ಸ್ಪಿಯರ್ ಸಿ ಥರ್ಡ್ ಐಡೆಂಟಿಕಲ್ ಅನ್ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ ಈಸ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಪಿಯರ್ ಎ ಫಸ್ಟ್ ಅಂಡ್ ದೆನ್ ವಿತ್ ಬಿ. ಓಕೆ, ಸ್ಪಿಯರ್ ಎ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನಾಯ್ತು? ಚಾರ್ಜ್ ಆನ್ ಸ್ಪಿಯರ್ ಎ ಅಂಡ್ ಸಿ ಕ್ಯೂ ಬೈ 2 ಆಯ್ತು. ಈಗ ಅಗೈನ್ ಈ ಸಿ ನ ನಾನೇನ್ ಮಾಡ್ತಾ ಇದ್ದೀನಿ? ಬಿ ಸ್ಪಿಯರ್ ಬಿ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಏನಾಗುತ್ತೆ ಮಕ್ಕಳ? ಹಾಗಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಬ್ಸರ್ವ್ ಮಾಡಿ, ಸ್ಪಿಯರ್ ಬಿ ನ ಮೇಲೆ ಚಾರ್ಜ್ ಮತ್ತೆ ಚೇಂಜ್ ಆಗುತ್ತೆ. ಏನಕ್ಕೆ? ಐಡೆಂಟಿಕಲ್ ಬಾಡೀಸ್, ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಸೊ ಚಾರ್ಜ್ ಆನ್ ಸ್ಪಿಯರ್ ಬಿ ಅಂಡ್ ಸ್ಪಿಯರ್ ಸಿ ಏನಾಗುತ್ತೆ ನೋಡಿ ಮಕ್ಕಳ? ಇವಾಗ ಸ್ಪಿಯರ್ ಬಿ ನ ಮೇಲೆ ಚಾರ್ಜ್ ಕ್ಯೂ ಇದೆ, ಸ್ಪಿಯರ್ ಸಿ ನ ಮೇಲೆ ಚಾರ್ಜ್ ಕ್ಯೂ ಬೈ 2 ಇದೆ, ಹೌದಾ? ದೆನ್ 2q ಪ್ಲಸ್ ಕ್ಯೂ, 2 1s 2, 2q plus q, 3q. 3q by 2 whole divided by 2. Charge is distributed equally on both the sphere. So ಏನಾಯ್ತು? 3q by 4 ಆಯ್ತು. 2 by 1 ನ್ಯೂಮರೇಟರ್ ಹೋದ್ರೆ 1 by 2. ಸೊ ಹಾಗಾದ್ರೆ ಈಚ್ ಸ್ಪಿಯರ್ ನ ಮೇಲೆ ಚಾರ್ಜ್ ಏನಾಯ್ತು? 3q by 4, 3q by 4. 3q by 4 ಯಾವುದು? ಸ್ಪಿಯರ್ ಬಿ ಮೇಲೆ. ಸ್ಪಿಯರ್ ಸಿ ಮೇಲೆ 3q by 4 ಆಯ್ತು. ಓಕೆ, ನೋಡಿ ಮಕ್ಕಳ, ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕಂಟಿನ್ಯೂ ಮಾಡಿದ್ದಾರೆ? ಅಂಡ್ ಫೈನಲಿ ರಿಮೂವ್ಡ್ ಫ್ರಮ್ ಬೋತ್. ಸೊ ಈಗ ಸ್ಪಿಯರ್ ಸಿ ನ ಫಸ್ಟ್ ಎ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರಿ, ಅದಾದ ನಂತರ ಬಿ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರಿ, ಅದಾದ ನಂತರ ರಿಮೂವ್ ಮಾಡಿದ್ರಿ. ರಿಮೂವ್ ಮಾಡಿದ ನಂತರ ನೋಡಿ ಇಲ್ಲಿ, ಆಫ್ಟರ್ ರಿಮೂವ್ಡ್ ಫ್ರಮ್ ಬೋತ್ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಸ್ಪಿಯರ್ ಎ ಅಂಡ್ ಬಿ ಈಸ್. ಮಕ್ಕಳ ಈಗ ಫೈನಲಿ ಅಬ್ಸರ್ವ್ ಮಾಡಿ, ಸ್ಪಿಯರ್ ಎ ನ ಮೇಲೆ ಯಾವ ಚಾರ್ಜ್ ಇದೆ? ಸ್ಪಿಯರ್ ಬಿ ನ ಮೇಲೆ ಯಾವ ಚಾರ್ಜ್ ಇದೆ? ಸ್ಪಿಯರ್ ಎ ನ ಮೇಲೆ. ಆಫ್ಟರ್ ಕಾಂಟ್ಯಾಕ್ಟಿಂಗ್ ಸಿ, ಸ್ಪಿಯರ್ ಎ ನ ಮೇಲೆ ಚಾರ್ಜ್ ಯಾವ್ದಿದೆ ಅಂತ ಹೇಳಿದ್ರೆ ಕ್ಯೂ ಬೈ 2 ಇದೆ. ಸ್ಪಿಯರ್ ಬಿ ನ ಮೇಲೆ ಚಾರ್ಜ್ ಯಾವ್ದಿದೆ? 3q by 4 ಇದೆ, ಹೌದಾ? 3q by 4 ಇದೆ. ಓಕೆ, ಸೇಮ್ ಡಿಸ್ಟೆನ್ಸ್ ಏನಾದ್ರು ವೇರಿ ಮಾಡ್ತಿದ್ದೀರಾ? ಇಲ್ಲ, ಡಿಸ್ಟೆನ್ಸ್ ಅಷ್ಟೇ ಇದೆ. ಓಕೆ, ಹಾಗಾದರೆ ವಾಟ್ ಈಸ್ ದ ನೋಡಿ ಅಲ್ಲಿ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಸ್ಪಿಯರ್ ಎ ಅಂಡ್ ಬಿ. ಹಾಗಾದ್ರೆ ಫೋರ್ಸ್ ಚೇಂಜ್ ಆಗತ್ತಾ? ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಇನಿಷಿಯಲಿ ಫೋರ್ಸ್ ಎಷ್ಟಿತ್ತು? ಇನಿಷಿಯಲಿ ಚಾರ್ಜ್ ಕ್ಯೂ ಇತ್ತು, ಬಟ್ ಇವಾಗ ಚಾರ್ಜ್ ಏನಾಗಿದೆ? ಒಂದು ಸ್ಪಿಯರ್ ನ ಮೇಲೆ ಅಂದ್ರೆ ಸ್ಪಿಯರ್ ಎ ಮೇಲೆ ಕ್ಯೂ ಬೈ 2 ಇದೆ, ಸ್ಪಿಯರ್ ಬಿ ಮೇಲೆ 3q by 4 ಇದೆ. ದೆನ್ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದೆಮ್ ಈಸ್ ಎಫ್ ಪ್ರೈಮ್ ಇಸ್ ಈಕ್ವಲ್ಸ್ ಟು ಅಗೈನ್ k into q1 ಅಂತ ಹೇಳಿದ್ರೆ q by 2, q2 ಅಂತ ಹೇಳಿದ್ರೆ 3q by 4 whole divided by distance between them is r square. So f prime is equals to 3k q square by 4 2s 8 whole divided by r square. So ಏನಂತ ಬರೀಬಹುದು ಮಕ್ಕಳ? f prime is equals to 3 k q square by 8 r square ಅಂತ ಬರೀಬಹುದಾ ಮಕ್ಕಳ? ಹಾಗಾದ್ರೆ ಅಬ್ಸರ್ವ್ ಮಾಡಿ, here f is equals to k q square by r square, then f prime is equals to ಏನಂತ ಬರೀಬಹುದು? f prime is equals to 3 by 8 f ಅಂತ ಬರೀಬಹುದಾ? ಗೊತ್ತಾಯ್ತಾ ಮಕ್ಕಳ? 3 by 8 f. ಆಪ್ಷನ್ ಬಿ is right answer. ಅರ್ಥ ಆಯ್ತಾ ಮಕ್ಕಳ? ಓಕೆ, ನ್ಯೂಮರಿಕಲ್ಸ್ ಈಸಿ ಇರುತ್ತೆ ನೋಡಿ. ಕ್ವೆಶ್ಚನ್ ಲೆಂತಿ ಇದೆ ಅಂದ ತಕ್ಷಣನೇ ಇದ್ರ ಅವಶ್ಯಕತೆ ಇಲ್ಲ, ತುಂಬಾ ಸಿಂಪಲ್ ಇದೆ. ಅರ್ಥ ಆಯ್ತಾ? ಓಕೆ ಮಕ್ಕಳ,
ನೆಕ್ಸ್ಟ್ ರಬ್ ಮಾಡ್ಲಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಗೊತ್ತು ಮಕ್ಕಳ ನಮ್ಗೆ. ಏನು ಕೂಲಮ್ಸ್ ಲಾ ಸ್ಟೇಟ್ಮೆಂಟ್ ನೆನಪಿದ್ಯಾ? ಕೂಲಮ್ಸ್ ಲಾ ಟೆಲ್ಸ್ ಅಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಚಾರ್ಜಸ್. ಹೌದಾ? ಏನು ಸ್ಟೇಟ್ಮೆಂಟ್ ಕೂಲಮ್ಸ್ ಲಾದು? ದ ಫೋರ್ಸ್ ಬಿಟ್ವೀನ್ 2 point charges is directly proportional to product of the magnitude of 2 point charges and inversely proportional to square of the distance between them. ಓಕೆ ಮಕ್ಕಳ, ನೆನಪಿದೆ ಕೂಲಮ್ಸ್ ಲಾ ಫಾರ್ಮುಲಾ ಏನು? ಎಕ್ಸ್ಪ್ರೆಷನ್ ಕೂಲಮ್ಸ್ ಲಾ F is equals to K Q1 Q2 by R square. ಓಕೆ, ನೋಡ್ತಾ ಹೋಗಿ ಮಕ್ಕಳ. ಟಾಸ್ಕ್, ಲೆಟ್ us consider ಟಾಸ್ಕ್ 1. ಫಸ್ಟ್ ಟಾಸ್ಕ್ ಏನಂತ ಹೇಳಿದ್ರೆ, ಲೆಟ್ us consider 2 point charges Q1 and Q2 separated by a distance r ಅಂತ ಅನ್ಕೊಳ್ಳಿ. ಇನಿಷಿಯಲಿ separated by distance r. Then what is the force between them? F is equals to K Q1 Q2 divided by r square. ಹೌದಾ? ಇಷ್ಟು ಫೋರ್ಸ್ ಇರುತ್ತೆ. ಓಕೆ, ಹಾಗಾದ್ರೆ ನಮಗೆ ಗೊತ್ತು, ನಿನ್ನೆ ನಾವು ಹೇಳಿದ್ದು ಏನಂತ ಫೋರ್ಸ್ ಡಸ್ ನಾಟ್ ಆಕ್ಟ್ಸ್ ಆನ್ ಇಟ್ಸ್ ಓನ್ ಅಂತ ಹೇಳಿ. ನೋಡಿ ಇಲ್ಲಿ ಮಕ್ಕಳ, Q1 ಅನ್ನೋದು ಚಾರ್ಜ್, ಪಾಯಿಂಟ್ ಚಾರ್ಜ್. ಅದೇನ್ ಮಾಡುತ್ತೆ? ತನ್ನ ಸುತ್ತ ಒಂದು ಫೋರ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಫೋರ್ಸ್ ಅದೇ ಚಾರ್ಜ್ ಮೇಲೆ ಅಗೇನ್ ಆಕ್ಟ್ ಆಗಲ್ಲ. ಸೊ ಅದು ಏನ್ ಮಾಡುತ್ತೆ? ನಿಯರೆಸ್ಟ್ ನೈಬರಸ್ ಚಾರ್ಜ್ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಐದರ್ ಅಟ್ರಾಕ್ಟ್ ಮಾಡುತ್ತೆ ಅಥವಾ ರಿಪೆಲ್ ಮಾಡುತ್ತೆ. ಸೊ ಈ ಚಾರ್ಜ್ ಅದೇ ತರ, ಇದು ಕ್ರಿಯೇಟ್ ಮಾಡ್ತಕ್ಕಂತಹ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗುತ್ತೆ. ಬಟ್ ಆ ಚಾರ್ಜ್ ಇಂದ ಏನು ಫೋರ್ಸ್ ಕ್ರಿಯೇಟ್ ಆಗುತ್ತೋ ಅದು ಇಟ್ಸ್ ಓನ್ ಚಾರ್ಜ್ ಮೇಲೆ ಆಕ್ಟ್ ಮಾಡಲ್ಲ. ಓಕೆ, ಈಗ ನೋಡಿ ಮಕ್ಕಳ, ಇಲ್ಲಿ ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳ್ತಾರೆ ವಾಟ್ ಇಸ್ ದ ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್ ಅಂತ ಕೇಳಿದ್ರೆ ಡೈರೆಕ್ಷನ್ ಬರೀಬೇಕು. ಸೊ ಅಬ್ಸರ್ವ್ ಮಾಡಿ ಮಕ್ಕಳ, ಫಸ್ಟ್ ಇಲ್ಲಿ ಬೋತ್ ಆರ್ ಪಾಸಿಟಿವ್ ಚಾರ್ಜಸ್, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್, ಇದು ಪ್ಲಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಇದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ದೆನ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ನೀವು ಇದ್ದೀರಾ ಅಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಕೀವರ್ಡ್ ನೆನ್ಪಿಟ್ಕೊಳ್ಳಿ, ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ನೀವು ನಿಂತಿದ್ದೀರಾ, ಸ್ಟ್ಯಾಂಡ್ ದೇರ್, ನೀವು ಅಲ್ಲಿದ್ದೀರಾ. ಸೊ ಏನ್ ಮಾಡುತ್ತೆ? ಅಬ್ಸರ್ವ್ ಮಾಡಿ, ಸೆಕೆಂಡ್ ಚಾರ್ಜ್ ನ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದೇನ್ ಮಾಡುತ್ತೆ? ರಿಪೆಲ್ ಆಗುತ್ತೆ. ನೀವು ರಿಪೆಲ್ ಆಗ್ತಿದ್ದೀರಾ ಅಂತ ಫೀಲ್ ಮಾಡಿ ಅಷ್ಟೇ. ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಯಾವ್ದ್ರ ಮೇಲೆ ಆಕ್ಟ್ ಆಗ್ತಾ ಇದೆ? ಅದನ್ನೇ ನಾನು ನಿನ್ನೆ ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಅಂತ ಬರ್ದಿದ್ದೆ. ಬಟ್ ಇವತ್ತಿಂದ ಯಾವುದ್ರದ್ದು ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗುತ್ತೋ ಅದನ್ನ ಮಾತ್ರ ಬರಿತಾ ಹೋಗ್ತೀನಿ. ಓಕೆ, ಸೇಮ್ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಅಗೈನ್ ನಾನು ಈಗ ಇಲ್ಲಿದ್ದೀನಿ. ಎಲ್ಲಿ ನಿಂತಿದ್ದೀನಿ ನಾನು? ಇಲ್ಲಿ ಸೆಕೆಂಡ್ ಚಾರ್ಜ್ ಇದೆಯಲ್ಲ, ಇಲ್ಲಿದ್ದೀನಿ. ಓಕೆ, ನಾನೇ ಸೆಕೆಂಡ್ ಚಾರ್ಜ್. ಅಬ್ಸರ್ವ್ ಮಾಡಿ. ಓಕೆ, ಈಗ ಫೋರ್ಸ್ ಆಕ್ಟ್ಸ್ ಆನ್ ಸೆಕೆಂಡ್ ಚಾರ್ಜ್ ಯಾವ್ದ್ರಿದ್ದು ಫೋರ್ಸ್? ಫಸ್ಟ್ ಚಾರ್ಜ್ ನ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಈಗ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಡೈರೆಕ್ಷನ್ ಗೊತ್ತಾಗ್ತಿದ್ಯಾ ಮಕ್ಕಳ? ಫೋರ್ಸ್ ಡೈರೆಕ್ಷನ್ ಬರೀತಾ ಇರೋದು ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್. So ಹಾಗಾದ್ರೆ what is the magnitude of force? These two forces having equal magnitude but opposite direction. So force ಎಷ್ಟಿದೆ? K Q1 Q2 by R square. ಓಕೆ ಮಕ್ಕಳ, ಟಾಸ್ಕ್ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ, if the distance between charges is offed, then what is the new force between them? ಕ್ವೆಶ್ಚನ್ ಅರ್ಥ ಆಯ್ತಾ? ನೀವು ಎರಡು ಚಾರ್ಜ್ ಗಳ ನಡುವೆ ಇರತಕ್ಕಂತಹ ಡಿಸ್ಟೆನ್ಸ್ ನ ನೋಡಿ. ಈಗ ಡಿಸ್ಟೆನ್ಸ್ ಇಲ್ಲಿ ಏನ್ ಚೇಂಜ್ ಆಗ್ತಾ ಇದೆ? ಡಿಸ್ಟೆನ್ಸ್ ಚೇಂಜ್ ಆಯ್ತು. ಎಷ್ಟು? R/2 ಆಫ್ ಆಯ್ತು. ಹಾಗಾದ್ರೆ ಫೋರ್ಸ್ ಏನಾಗುತ್ತೆ ಕೇಳಿದ್ದಾರೆ. ವಿ ನೋ ದಟ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 point charges and inversely proportional to square of the distance between them. So new force F prime is equals to ಬರಿಬಹುದಾ ಮಕ್ಕಳ? K Q1 ಚಾರ್ಜ್ ಏನಾದ್ರೂ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲ, ಸೇಮ್ ಚಾರ್ಜ್ ನೇ, ಬಟ್ ಡಿಸ್ಟೆನ್ಸ್ ಅವೆರಡರ ನಡುವೆ ಎಷ್ಟಾಯ್ತು? R/2. K Q1 Q2 by
r by 2 whole square, r prime square, r prime ಅಂತ ಹೇಳಿದ್ರೆ r by 2 whole square. ಹಾಗಾದ್ರೆ f prime is equals to ಏನಂತ ಬರೀಬಹುದು ಮಕ್ಕಳ? k q1 q2 by r square by 4, r square by 4 ನ್ಯೂಮರೇಟರ್ ಹೋದ್ರೆ so f prime is equals to 4k q1 q2 by r square ಬರೀಬಹುದಾ ಮಕ್ಕಳ? so k q1 q2 by r square ಅಂತ ಹೇಳಿದ್ರೆ ಏನು ಮಕ್ಕಳ? ಫೋರ್ಸ್ f, ಇನಿಷಿಯಲ್ ಫೋರ್ಸ್. ಸೊ ಹಾಗಾದ್ರೆ f prime is equals to 4 times f. ಸೊ ಏನಾಗುತ್ತೆ? when distance between them halved, ಡಿಸ್ಟೆನ್ಸ್ ಅರ್ಧದಷ್ಟು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಫೋರ್ಸ್ 4 times ಜಾಸ್ತಿ ಆಗುತ್ತೆ. MCQ ನಲ್ಲಿ ಕೇಳಿದ್ದಾರೆ, ಗೊತ್ತಾಗ್ತಿದ್ಯಾ ಮಕ್ಕಳ? ಓಕೆ, ನೆಕ್ಸ್ಟ್ ಸೇಮ್ ಕ್ವೆಶ್ಚನ್. if the distance between charges is doubled, if the distance between charges is doubled, okay, doubled, then what is the new force between them ಅಂತ ಕೇಳಿದ್ದಾರೆ. ಕ್ವೆಶ್ಚನ್ ಅರ್ಥ ಆಯ್ತಾ? ಓಕೆ, ಟ್ರೈ ಮಾಡಿ. ನ್ಯೂ ಫೋರ್ಸ್ ಎಷ್ಟಿರುತ್ತೆ? f prime is equals to ಎಷ್ಟಿರುತ್ತೆ ನೋಡಿ ಮಕ್ಕಳ? ಸೇಮ್ 2 ಪಾಯಿಂಟ್ ಚಾರ್ಜಸ್ q1 q2, ಡಿಸ್ಟೆನ್ಸ್ ಇವೆರಡರ ನಡುವೆ ಎಷ್ಟು? 2r ಅಂತ ಬರೀತಾ ಇದ್ದೀನಿ. ಇನಿಷಿಯಲಿ ಡಿಸ್ಟೆನ್ಸ್ r ಇತ್ತು, ಈಗ ಡಬಲ್ ಆಯ್ತು, ಡಿಸ್ಟೆನ್ಸ್ 2r ಆಯ್ತು. ನ್ಯೂ ಫೋರ್ಸ್ ಬಿಟ್ವೀನ್ them is f prime is equals to k q1 q2 by 2r whole square. So new force f prime is equals to k q1 q2 by 4r square ಬರಿಬಹುದಾ ಮಕ್ಕಳ? then new force between them is f by 4 ಅಂತ ಬರಿಬಹುದಾ? k q1 q2 by r square ಅಂತ ಹೇಳಿದ್ರೆ f. so f prime is equals to f by 4 ಅಂದ್ರೆ force between them is decreases. ಎಷ್ಟು ಟೈಮ್ಸ್ ಡಿಕ್ರೀಸ್ ಆಯ್ತು? 4 times ಡಿಕ್ರೀಸ್ ಆಯ್ತು. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ? ಓಕೆ ಮಕ್ಕಳ, ನೆಕ್ಸ್ಟ್ ನೋಡಿ ಇಲ್ಲಿ ಇನ್ನೊಂದು ಟಾಸ್ಕ್. ಇಫ್ q1 into q2 is less than 0 ಅಂತ ಕೊಟ್ಟಿದ್ರಪ್ಪ, then which kind of force is present between these two charges? ಕ್ವೆಶ್ಚನ್ ಅರ್ಥ ಆಯ್ತಾ? ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ? if q1 q2 is less than this 0, then which kind of force between them, ಯಾವ ಫೋರ್ಸ್ ಇದೆ? ಅಟ್ರಾಕ್ಟಿವ್ ಫೋರ್ಸ್ ಇದೆಯೋ ರಿಪಲ್ಸಿವ್ ಫೋರ್ಸ್ ಇದೆಯೋ? ಯಾವ ಫೋರ್ಸ್ ಇದೆ? q1 q2 ಲೆಸ್ ದನ್ 0 ಅಂತ ಹೇಳಿದ್ರೆ ಬೋತ್ ಆರ್, ಸೊ ಏನಾಗಿರ್ಬೇಕು? ಅನ್ಲೈಕ್ ಚಾರ್ಜಸ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ q1 ಅನ್ನೋದು q1 q2 ಇದೆ ಅಂತ ಅನ್ಕೊಳ್ಳಿ, ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್, ಅಥವಾ ಇದು ನೆಗೆಟಿವ್, ಇದು ಪಾಸಿಟಿವ್. ಸೊ ಏನಾಯ್ತು? ಅನ್ಲೈಕ್ ಚಾರ್ಜಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, ಮೈನಸ್. ಸೊ ಇದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದೆಮ್ ಅಂತ ಬರೀಬೇಕು. ಇಫ್ q1 q2 ಲೆಸ್ ದನ್ 0, ದೆನ್ ಆ ಎರಡೂ ಚಾರ್ಜಸ್ ಗಳ ನಡುವೆ ಯಾವ ಫೋರ್ಸ್ ಇರುತ್ತೆ? ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಸೊ ಅದೇ ತರ if q1 into q2 greater than 0, then force between them is repulsive force. ಏನಕ್ಕೆ? q1 q2 both are like charges, ಸೊ ಹಾಗಾಗಿ ಇವೆರಡರ ನಡುವೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಕ್ಲಿಯರ್ ಮಕ್ಕಳ? ಓಕೆ ಮಕ್ಕಳ, we know that what is the SI unit of charge? SI unit of charge ಏನು? SI unit of charge is ಕೂಲಂ. ಹೌದಾ? ಡಿಫೈನ್ 1 ಕೂಲಂ ಅಥವಾ ಡಿಫೈನ್ ಕೂಲಂಬ್ ಅಂತ ಕೇಳಬಹುದು. ಹೇಗೆ ಡಿಫೈನ್ ಮಾಡ್ತೀವಿ? ಯೂಸಿಂಗ್ ದಿಸ್ ಕೂಲಂಬ್ಸ್ ಲಾ we define 1 ಕೂಲಂ. ನೋಡಿ ಮಕ್ಕಳ, ಡಿಫೈನ್ 1 ಕೂಲಂ ಅಥವಾ ಡಿಫೈನ್ ಕೂಲಂ ಅಥವಾ ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್ ಅಂತ ಕೇಳಿದ್ರೆ, let us consider 2 point charges plus 1 ಕೂಲಂ plus 1 ಕೂಲಂ. ಈ ಎರಡೂ ಚಾರ್ಜಸ್ ಗಳ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 1 ಮೀಟರ್ ಇದೆ. then what is the force between them? F is equals to k into, ನೋಡಿ ಎರಡೂ ಚಾರ್ಜಸ್ ಎಲ್ಲಿದೆ? ಏರ್ ಅಥವಾ ಫ್ರೀ ಸ್ಪೇಸ್ ಅಲ್ಲಿ ಇದೆ. ಎರಡೂ ಕೂಡ ಐಡೆಂಟಿಕಲ್ ಚಾರ್ಜಸ್, 1 ಕೂಲಂ 1 ಮೀಟರ್, ಅವೆರಡರ ನಡುವೆ ಇರತಕ್ಕಂತಹ ಡಿಸ್ಟೆನ್ಸ್. ದೆನ್ ಫೋರ್ಸ್ ಬಿಟ್ವೀನ್ ದೆಮ್ ಈಸ್, ಫಾರ್ಮುಲಾ ಗೊತ್ತು ನಮಗೆ, ಏನು ಎಕ್ಸ್ಪ್ರೆಷನ್? ಕೂಲಂಬ್ಸ್ ಲಾ F is equals to k q1 q2 by r square. ಹಾಗಾದ್ರೆ ಇಲ್ಲಿ F is equals to k, ಏರ್ ಅಥವಾ ಫ್ರೀ ಸ್ಪೇಸ್ ಅಂತ ಹೇಳಿದ್ರೆ k 9 into 10 power 9 ಅಂತ ಹೇಳಿದ್ದೆ, ನೆನಪಿದೆಯಾ ಮಕ್ಕಳ? 9 into 10 power 9 into ಚಾರ್ಜ್ 1 into 1 divided by 1 square. ಸೊ ಹಾಗಾದ್ರೆ ಫೋರ್ಸ್ ಬಿಟ್ವೀನ್ ದೆಮ್ ಎಷ್ಟಿರುತ್ತೆ? 9 into 10 power 9 ನ್ಯೂಟನ್ ಇರುತ್ತೆ. ಇಷ್ಟೇನೆ ಮಕ್ಕಳ. ಡಿಫೈನ್ 1 ಕೂಲಂ ಅಂತ ಹೇಳಿದ್ರೆ
1 ಕೂಲಮ್ ಈ ತರ ಬರೀಬೇಕು. 1 ಕೂಲಮ್ is the charge. 1 ಕೂಲಮ್ is the charge which repels another identical charge with a force of 9 into 10 power 9 Newton when they are placed 1 meter away in free space. This is the definition of Coulomb's law. Define Coulomb's law ಅಂತ ಹೇಳಿದ್ರೆ ಈ ತರ ಡಿಫೈನ್ ಮಾಡಬೇಕು. ಓಕೆ, ಗೊತ್ತಾಯ್ತಾ ಮಕ್ಕಳ? Coulomb's law ಮೇಲೆ ನ್ಯೂಮರಿಕಲ್ಸ್ ಗೊತ್ತಾಯ್ತಾ? ಓಕೆ, ನಾವು ರಬ್ ಮಾಡ್ಲಾ? ರಬ್. ಓಕೆ ಮಕ್ಕಳ, ನೋಡ್ತಾ ಹೋಗಿ. ನೆಕ್ಸ್ಟ್, ರೈಟ್ ಡೌನ್ new heading, principle of superposition of forces. Write down heading, state and explain principle of superposition of forces ಅಂತ ಮಕ್ಕಳ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ 3 ಮಾರ್ಕಿ ಕೇಳಬಹುದು ಅಥವಾ ಕೇಳದೇನು ಇರಬಹುದು. ನೋಡಿ, ಇದ್ರ ಮೇಲೆ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ಟೈಮ್ಸ್ ನ್ಯೂಮರಿಕಲ್ಸ್ ರಿಪೀಟ್ ಆಗಿದೆ ಸೇಮ್ ಕಾನ್ಸೆಪ್ಟ್ ನ ಮೇಲೆ. ಓಕೆ, ನೋಡಿ ಮಕ್ಕಳ, ನೆಕ್ಸ್ಟ್ ಹೆಡಿಂಗ್, ರೈಟ್ ಡೌನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪ್ರಿನ್ಸಿಪಲ್ of superposition of forces. Okay makla, very important concept, so listen carefully. makla ನೋಡ್ತಾ ಹೋಗಿ, ಇಲ್ಲಿ ಸೂಪರ್ ಪೊಸಿಷನ್ ಅಂತ ಇದೆ. ಏನು ಸೂಪರ್ ಪೊಸಿಷನ್ ಅಂತ ಹೇಳಿದ್ರೆ ಜನರಲ್ ಮೀನಿಂಗು ಒಂದ್ರ ಮೇಲೆ ಒಂದು ಬೀಳೋದು ಅಂತ ಹೇಳಿ. ಏನು ಸೂಪರ್ ಪೊಸಿಷನ್? ಒಂದರ ಮೇಲೆ ಒಂದು ಬೀಳೋದು. ಸೊ ಇಲ್ಲಿ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್. ಸೊ ಒಂದು ಫೋರ್ಸ್ ಮೇಲೆ ಇನ್ನೊಂದು ಫೋರ್ಸ್ ಬೀಳುತ್ತೆ. ಸೇಮ್ ಕಾನ್ಸೆಪ್ಟ್ ಅಗೈನ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ಲಿ ಬರುತ್ತೆ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದ್ರ ಮೇಲೆ ಒಂದು ಬಿದ್ದಿರುತ್ತೆ. ಸೇಮ್ ಕಾನ್ಸೆಪ್ಟ್ ಮತ್ತೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಪೊಟೆನ್ಶಿಯಲ್ಸ್ ಅಂತ ಬರುತ್ತೆ. ಒಂದು ಪೊಟೆನ್ಶಿಯಲ್ ನ ಮೇಲೆ ಇನ್ನೊಂದು ಪೊಟೆನ್ಶಿಯಲ್ ಆಕ್ಟ್ ಆಗ್ತಾ ಇರುತ್ತೆ ಈ ತರ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್ ಅಂತ ಕೊಟ್ಟಿದ್ದಾರೆ. ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಓಕೆ, ಫಸ್ಟ್ ಸ್ಟೇಟ್ಮೆಂಟ್, ದ ನೆಟ್ ಫೋರ್ಸ್ ಅಥವಾ ರಿಸಲ್ಟೆಂಟ್ ಫೋರ್ಸ್ ಅಥವಾ ಟೋಟಲ್ ಫೋರ್ಸ್ ಆಕ್ಟ್ಸ್ ಆನ್ ಎನಿ ಪಾಯಿಂಟ್ ಚಾರ್ಜ್. The net force acts on any point charge due to number of point charges is equals to number of point charges is equal to vector sum of all the forces due to number of point charges. Okay ಮಕ್ಕಳ, ನೋಡಿ ಇಲ್ಲಿ ಸ್ಟೇಟ್ಮೆಂಟ್, the net force acts on any point charge due to number of point charges is equal to the vector sum ಅಂತ ಬಂದಿದೆ. ಏನಕ್ಕೆ? ಫೋರ್ಸ್ ಇಸ್ ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಆಗಿದ್ರೆ ಆಲ್ಜಿಬ್ರಾಯಿಕ್ ಸಮ್ ಅಂತ ಬರೋದು, ಹೌದಾ? ಅಡಿಟಿವಿಟಿ ಆಫ್ ಚಾರ್ಜ್ ಅಲ್ಲಿ ನೋಡಿದ್ರಿ, ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಈಸ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ಅಂತ ಯೂಸ್ ಮಾಡಿದ್ರಿ. ಏನಕ್ಕೆ? ಚಾರ್ಜ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ಇಲ್ಲಿ ಫೋರ್ಸ್ ಇಸ್ ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಡ್ಯೂ ಟು ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್. ನೋಡಿ ಮಕ್ಕಳ, ಎಕ್ಸ್ಪ್ಲನೇಷನ್, ಲೆಟ್ ಅಸ್ ಕನ್ಸಿಡರ್ n number of point charges. n number of point charges, q1, q2, q3, q4,
Qn and so on. Qn n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಇದೆ. Q1 ಇಂದ Q2 ಗಿರೋ ಡಿಸ್ಟೆನ್ಸ್ ಇದೆಯಲ್ಲ R12 ಅಂತ ಬರಿತಾ ಇದ್ದೀನಿ. ಸೊ Q1 ಇಂದ Q3 ಗಿರೋ ಡಿಸ್ಟೆನ್ಸ್ ಇದೆಯಲ್ಲ R13 ಅಂತ ಬರಿತಾ ಇದ್ದೀನಿ. Q1 ಇಂದ Q4 ಗಿರೋ ಡಿಸ್ಟೆನ್ಸ್ ಇದೆಯಲ್ಲ R14 ಅಂತ ಬರಿತಿದ್ದೀನಿ. Q1 ಇಂದ Qnth ಚಾರ್ಜ್ ಗಿರೋ ಡಿಸ್ಟೆನ್ಸ್ ನ ಏನಂತ ಬರಿತಾ ಇದ್ದೀನಿ, R1n ಅಂತ ಬರಿತಾ ಇದ್ದೀನಿ. ಸೊ ಈಗ ಅಬ್ಸರ್ವ್ ಮಾಡಿ ಮಕ್ಕಳು, ಹಾಗಾದ್ರೆ ದ ಫೋರ್ಸ್ ಬಿಟ್ವೀನ್ ದೆಮ್ Q1 Q2 ಇವೆರಡರ ನಡುವೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ 2 ಚಾರ್ಜಸ್ ಇದೆ ಅಂತ ಅನ್ಕೊಳ್ಳಿ. ಓನ್ಲಿ 2 ಚಾರ್ಜಸ್ ಆರ್ ಪ್ರೆಸೆಂಟ್. ಇಲ್ಲೊಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ. ಓಕೆ, ಫಸ್ಟ್ ಬರೀತೀನಿ ನೋಡಿ. ದ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್, ದ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ does not affected by the presence of another charges. ಏನ್ ಹಂಗಂತ ಹೇಳಿದ್ರೆ, ಸಾರ್ ಅಂತ ಹೇಳಿದ್ರೆ ನೋಡಿ ಮಕ್ಕಳ, there is no point, no any other n point charges ಅಂತ ಅನ್ಕೊಳ್ಳಿ. ಓನ್ಲಿ 2 ಪಾಯಿಂಟ್ ಚಾರ್ಜಸ್ ಇದೆ, Q1 Q2 ಎರಡೇ ಚಾರ್ಜ್ ಇದೆ. ಇವೆರಡರ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಷ್ಟಿರಲ್ಲ, ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಲೈಕ್ ಚಾರ್ಜಸ್ ಆದ್ರೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಅನ್ಲೈಕ್ ಚಾರ್ಜಸ್ ಆದ್ರೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಸೊ ಇವೆರಡರ ನಡುವೆ ಒಂದು ಫೋರ್ಸ್ ಇರುತ್ತೆ, ಹೌದಾ? ಇವೆರಡೇ ಚಾರ್ಜಸ್ ಇದ್ದಾಗ ಇವೆರಡರ ನಡುವೆ ಒಂದು ಫೋರ್ಸ್ ಇರುತ್ತೆ. ಓಕೆ, ಈಗ ನೋಡಿ n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಇದೆ. ಈಗಲೂ ಕೂಡ ಇವೆರಡರ ನಡುವೆ ಮೊದಲು ಎಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಇತ್ತೋ, ಈಗಲೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಫೋರ್ಸ್ ಅಥವಾ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಈ ಬೇರೆ ಯಾವುದೋ ಚಾರ್ಜಸ್ ಇದ್ರ ಅಕ್ಕಪಕ್ಕ ಬಂತು ಅಂದ ಮಾತ್ರಕ್ಕೆ ಈ ಎರಡೂ ಚಾರ್ಜಸ್ ಗಳ ನಡುವೆ ಮೊದಲೇನಿತ್ತಲ್ಲ ಆ ಫೋರ್ಸ್ ಅದು ಚೇಂಜ್ ಆಗಲ್ಲ. ಅದೇ ಈ ಲೈನ್ ನ ಮೀನಿಂಗ್. ದ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಡಸ್ ನಾಟ್ ಅಫೆಕ್ಟೆಡ್ ಬೈ ದ ಪ್ರೆಸೆನ್ಸ್ ಆಫ್ ಎನಿ ಅದರ್ ಚಾರ್ಜಸ್. ಗೊತ್ತಾಯ್ತಾ ಮಕ್ಕಳ? ಓಕೆ, ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಹಿಯರ್ ವಿ ಕನ್ಸಿಡರ್ಡ್ n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಅಂಡ್ R12, R13, R14, R1n is the distance between ಚಾರ್ಜ್ Q1 and Q2, Q1 and Q3, Q1 and Q4, Q1 and Qn ಅಂತ ಬರ್ದಿದ್ದೀನಿ. ದೆನ್ ಹಾಗಾದ್ರೆ ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಚಾರ್ಜ್ Q1? ಇಲ್ಲಿ Q1 ಅನ್ನೋದನ್ನ ಒಂದು ಚಾರ್ಜ್ ಅಂತ ತಗೊಳ್ತಾ ಇದ್ದೀನಿ. ಈ ಚಾರ್ಜ್ ನ ಮೇಲೆ ರಿಮೈನಿಂಗ್ ಅಷ್ಟು ಚಾರ್ಜಸ್ ನ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತ ತಗೊಳ್ತಾ ಇದ್ದೀನಿ. ಹಾಗಾದ್ರೆ ವಾಟ್ ಇಸ್ ದ ಟೋಟಲ್ ಫೋರ್ಸ್ ಆಕ್ಟ್ಸ್ ಆನ್ Q1 ಡ್ಯೂ ಟು n ನಂಬರ್ ಆಫ್ ಚಾರ್ಜಸ್ ಬರಿಬೇಕು ನಾನು ಇವಾಗ, ಹೌದಾ? ಸೊ ಫಸ್ಟ್ ನಾನು ಒಂದೊಂದೇ ಚಾರ್ಜ್ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಅಂತ ಬರಿತಾ ಹೋಗ್ತೀನಿ. ನೋಡಿ ಮಕ್ಕಳ, ಇಲ್ಲಿ ಫೋರ್ಸ್ acts on Q1 due to Q2 is Q2 Q1 ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಸೊ ಅದನ್ನ ನಾನು ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, K Q1 Q2 by R12 ಸ್ಕ್ವೇರ್ ಇಂಟು ವೆಕ್ಟರ್ ಫಾರ್ಮಲ್ ಬರೀತಿದ್ದೀನಿ, R12 cap is unit vector. ಸೊ ಸೇಮ್ ಮಕ್ಕಳ ಇಲ್ಲೂ ಮತ್ತು ಫೋರ್ಸ್ ಆಕ್ಟ್ಸ್ ಆನ್ ಚಾರ್ಜ್ Q1 ಡ್ಯೂ ಟು Q3 ಈಸ್ ಏನಂತ ಬರೀಬಹುದು, F13 is equals to F13 vector is equals to K Q1 Q3 divided by R13 square into R13 cap ಬರೀಬಹುದು ಮಕ್ಕಳ. Now the force acts on charge Q1 due to Q4 is ಎಷ್ಟಂತ ಬರೀಬಹುದು, Q4 is F14 vector is equals to K Q1 Q4 by R14 square into R14 cap ಬರೀಬಹುದಾ? Similarly, so on. Now the force acts on Q1 due to nth charge due to Qn is F1n vector is equals to K Q1 Qn by R1n square into R1n cap ಬರೀಬಹುದಾ ಮಕ್ಕಳ? ಗೊತ್ತಾಗ್ತಿದ್ಯಾ? ಹಾಗಾದ್ರೆ what is the net force? Net force, total force acts on charge 1. For total force acts on charge 1 due to these n number of point charges is vector sum of all the point charge, all the forces, vector sum of all the forces due to n number of point charges. ಬರಿಬಹುದಾ ಮಕ್ಕಳ? F1n. ಸೊ ಹಾಗಾದ್ರೆ ಟೋಟಲ್ ಫೋರ್ಸ್
is vector sum of all the forces. F12 ಅಂತ ಹೇಳಿದ್ರೆ k q1 q2 by r12 square into r12 cap plus k q1 q3 by r13 square into r13 cap plus dot 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 ಲಾಸ್ಟಿಗೆ ಪ್ಲಸ್ ಏನಂತ ಬರೀಬಹುದು ಪ್ಲಸ್ ಕೆ q1 qn by r1n square into r1n cap ಬರೀಬಹುದಾ. ಸೊ f vector is equals to ಕಾಮನ್ ಏನು ತೆಗಿಬಹುದು ಮಕ್ಕಳ k q1 ಕಾಮನ್ ತೆಗಿಬಹುದಾ k q1 into k q1 into so okay ರಿಮೈನಿಂಗ್ ಉಳಿದಿದ್ದೇನು q2 by r12 square into r12 cap plus q3 by r13 square into r13 cap plus on qn by r1n square into r1n cap ಬರೀಬಹುದಾ. ಓಕೆ ಮಕ್ಕಳ then what is the net force k ನ 1/4 pi epsilon naught ಅಂತ ಬರೀಲ್ಲ because these two charges, these n number of point charges are present in air ಅಥವಾ free space. so k ಅಂತ ಹೇಳಿದ್ರೆ 1/4 pi epsilon naught q1 ಇತ್ತು q1 ಹಾಗೆ ಬರ್ದಿದ್ದೀನಿ. then sum of I is equals to 2 to n I is equals to 2 to n qi by r1i square into r1i cap ಬರ್ತಿದ್ ಗೊತ್ತಾಯ್ತಾ ಮಕ್ಕಳ. This is the total force acts on charge q1 due to n number of point charges. We call it as principle of superposition of forces. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಗೊತ್ತಾಯ್ತಾ ಮಕ್ಕಳ? ಈಸಿ ಅನ್ನಿಸ್ತಾ? Okay, this principle of superposition of forces ಮೇಲೆ numericals are very very important. Numericals are very very important. ಅರ್ಥ ಮಾಡ್ಲಾ ಮಕ್ಕಳ? Okay. State and explain principle of superposition of forces. This concept is very very important. ಯಾವುದೇ ಚಾರ್ಜ್ ಇದೆ ಅದರ ಸುತ್ತ ಇರತಕ್ಕಂತಹ ಚಾರ್ಜು ಆ ಚಾರ್ಜ್ ನ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. then total force acts on that charge. we call it as superposition of forces ಒಂದ್ರ ಮೇಲೆ ಒಂದು ಬೀಳ್ತಾನೆ ಇದೆ. ಹೌದಾ? ಓಕೆ ಮಕ್ಕಳ, now we discuss the numericals on principle of superposition of forces. ಮಕ್ಕಳ, ಇಲ್ಲಿ 3 type of numericals ಸಾಲ್ವ್ ಮಾಡಿಸ್ತೀನಿ. 3 type of numericals are very 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 important. first type 1 ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ. ಕೂಲಂಬ್ಸ್ ಲಾ ಮೇಲೆ ಯಾವುದೇ ಕ್ವೆಶ್ಚನ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡಬಹುದು, ಇವಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ. ಓಕೆ ಮಕ್ಕಳ, ಫಸ್ಟ್ ಟೈಪ್ 1 ಕ್ವೆಶ್ಚನ್ ಬರೀತಾ ಇದ್ದೀನಿ. let us consider 3 point charges q1 q2 okay minus q2 plus q3 separated by distance r1 is the distance between 2 point charges q1 and q2. okay makla, nodi illi let us 3 point charges aligned in a straight line. q1 minus q2 q3 ಎರಡು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್. ಸೊ ಕ್ವೆಶ್ಚನ್ ಏನಂದ್ರೆ ಮಕ್ಕಳ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ ಚಾರ್ಜಸ್ ಇಸ್ r1 ಅಂತ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ ಚಾರ್ಜಸ್ ಇಸ್ r2 ಅಂತ ಕೊಟ್ಟಿದ್ದಾರೆ, ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜ್ ಫಸ್ಟ್ ಚಾರ್ಜ್ ಅಂಡ್ ಥರ್ಡ್ ಚಾರ್ಜ್ ಇಸ್ r ಅಂತ ಕೊಟ್ಟಿದ್ದಾರೆ. then find the net force acts on charge q1 ಅಂತ ಕೇಳಿದ್ದಾರೆ. ಕ್ವೆಶ್ಚನ್ ಅರ್ಥ ಆಯ್ತಾ? 3 ಚಾರ್ಜ್ ಇದೆ ಸಿಸ್ಟಮ್ ಅಲ್ಲಿ. ಎಷ್ಟು ಚಾರ್ಜ್ ಇದೆ? 3 ಚಾರ್ಜಸ್ ಇದೆ. ಸೊ ಈಗ ಈ ಸೆಕೆಂಡ್ ಚಾರ್ಜ್ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡುತ್ತೆ, ಥರ್ಡ್ ಚಾರ್ಜ್ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡುತ್ತೆ. ಸೊ ಹಾಗಾದ್ರೆ ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಚಾರ್ಜ್ q1 ಅಂತ ಕೇಳಿದ್ದಾರೆ. ಕ್ವೆಶ್ಚನ್ ಅರ್ಥ ಆಯ್ತಾ? ಹೇಗೆ ಸಾಲ್ವ್ ಮಾಡೋದು ಸರ್? ನೋಡ್ತಾ ಹೋಗಿ ಮಕ್ಕಳ, ಇಲ್ಲಿ ಇದು ಸಬ್ ಕ್ವೆಶ್ಚನ್ ಅಂತ ಅನ್ಕೊಳ್ಳೋಣ. ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಚಾರ್ಜ್ q1. ಅದೇ ತರ ಸಬ್ ಕ್ವೆಶ್ಚನ್ ಬಿ, ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಚಾರ್ಜ್ q2. ಸೇಮ್ ಸಬ್ ಕ್ವೆಶ್ಚನ್ 3,
ಸಿ ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಚಾರ್ಜ್ Q3. 3 ಕ್ವೆಶ್ಚನ್ ಕೇಳಿದ್ದಾರೆ, ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಸೊಲ್ಯೂಷನ್ ಯಾವುದು? ಫಸ್ಟ್ ನೇದಕ್ಕೆ ಎ ಏನಪ್ಪಾ ಅಂತ ಹೇಳಿದ್ರೆ ಕ್ವೆಶ್ಚನ್ ಏನಪ್ಪಾ, 3 ಪಾಯಿಂಟ್ ಚಾರ್ಜಸ್ ಇದೆ, ಪ್ಲಸ್ Q1 ಮೈನಸ್ Q2 ಪ್ಲಸ್ Q3 ಆರ್ ಅಲೈನ್ಡ್ in a single line. Distance between them is R1, R2 and R is the distance between first charge and third charge. ಮತ್ತೆ ನೆನ್ಪಿಟ್ಕೊಳ್ಳಿ, ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ನೀವು ಅಲ್ಲಿ ಹೋಗಿ ನಿಂತ್ಕೋಬೇಕು. ಗೊತ್ತಾಗ್ತಿದ್ಯಾ? ನಿಂತಿದ್ದೀರಾ ಅಂತ ಫೀಲ್ ಮಾಡಿ ಅಷ್ಟೇನೆ. ನಿಂತ್ಕೊಳಕ್ ಸರ್ ಅಲ್ಲಿ ಎಲ್ಲಿ ಸರ್ ಜಾಗ ಇದೆ, ಏನ್ ಹೇಳ್ತಿದ್ದೀರಾ ಸರ್ ನೀವು? ಓಕೆ ನೋಡಿ ಮಕ್ಕಳ, ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಫಸ್ಟ್ ಚಾರ್ಜ್ ನ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಚಾರ್ಜ್ Q1 ಅಂತ ಕೇಳಿದ್ದಾರೆ. ಜಸ್ಟ್ ಸ್ಟ್ಯಾಂಡ್ ದೇರ್. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲೋಗಿ ನಿಂತಿದ್ದೀರಾ, ನಿಲ್ಲೇ. ಓಕೆ ನೋಡಿ ನೋಡಿ, ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ Q1 ಅಂತ ಕೇಳಿದರೆ, ಸೊ ಸ್ಟ್ಯಾಂಡ್ ದೇರ್, ಇಲ್ಲಿ ನಿಂತಿದ್ದೀರಾ. ಓಕೆ, ಈಗ ಅಬ್ಸರ್ವ್ ಮಾಡಿ ನೋಡಿ, ಯಾವ್ಯಾವ್ದು ರಿಮೈನಿಂಗ್ ಚಾರ್ಜಸ್ ಇದೆ ಅದಕ್ಕೆ ನೇಮ್ ಕೊಡಿ. ಫಸ್ಟ್ ಚಾರ್ಜ್, ಇದು ಸೆಕೆಂಡ್ ಚಾರ್ಜ್ ಅಂತ ಕೊಟ್ಟಿದ್ದೀನಿ. ಸೊ ಈಗ ಫೋರ್ಸ್ ಆಕ್ಟ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್ ಯಾವುದು 1 ಅಂತ ಕೊಟ್ಟಿದ್ದೀನಿ. ಓಕೆ, 2 ಚಾರ್ಜಸ್ ಇದೆ. ಫೋರ್ಸ್ ಆಕ್ಟ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್ ಈಸ್ ಚಾರ್ಜ್ 1 ಚಾರ್ಜ್ 2 ಅಂತ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆನೆ ಈ ಚಾರ್ಜ್ ನ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗಲ್ಲ. ಸೊ ಹಾಗಾಗಿ ಈ ಎರಡು ಚಾರ್ಜಸ್ ಇಂದ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಹಾಗಾಗಿ ಇದನ್ನ ಫಸ್ಟ್ ಚಾರ್ಜ್ ಸೆಕೆಂಡ್ ಚಾರ್ಜ್ ನೋಡಿ, ಇಲ್ಲಿ ಎರಡೂ ಕೂಡ ಅಬ್ಸರ್ವ್ ಮಾಡಿ. ಇದು ಪಾಸಿಟಿವ್ ಚಾರ್ಜ್ ಪ್ಲಸ್ Q1, ಇದು ನೆಗೆಟಿವ್ ಚಾರ್ಜ್ ಮೈನಸ್ Q2. ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್. ದೆನ್ ಅಬ್ಸರ್ವ್ ಮಾಡಿ ಇಲ್ಲಿ, ಸೊ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ನೀವೆಲ್ಲಿದ್ದೀರಾ? ಸ್ಟ್ಯಾಂಡ್ ದೇರ್, ನೀವ್ ಇಲ್ಲಿದ್ದೀರಾ. ಸೊ ಈಗ ನೀವೇನ್ ಮಾಡ್ತೀರಾ, ನೀವು ಅಟ್ರಾಕ್ಷನ್ ಅಥವಾ ರಿಪಲ್ಷನ್, ನೀವು ಏನಾಗ್ತೀರಾ, ಆ ಕಡೆ ಈ ಕಡೆ ಬೆಂಡ್ ಆಗ್ತೀರಾ. ಗೊತ್ತಾಗ್ತಿದ್ಯಾ? ಸೊ ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್, ಇದು ನೆಗೆಟಿವ್. ಸೊ ನೆಗೆಟಿವ್ ಚಾರ್ಜ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಷನ್ ಟು ವರ್ಡ್ಸ್, ಡೈರೆಕ್ಷನ್ ಸಿಕ್ತಾ? ಫಸ್ಟ್ ಡೈರೆಕ್ಷನ್ ಬರಿತಾ ಇದ್ದೀನಿ. ದಿಸ್ ಇಸ್ ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? ಅಗೈನ್ ಓಕೆ, ಮ್ಯಾಗ್ನಿಟ್ಯೂಡ್ ಬರೆಯೋಣ. ಫಸ್ಟ್ ಡೈರೆಕ್ಷನ್ ಬರೀತಿದ್ದೀನಿ. ಸೊ ಈಗ ಚಾರ್ಜ್, ಫಸ್ಟ್ ಚಾರ್ಜ್, ಓಕೆ, ಇಲ್ಲಿ Q1 ಅಂಡ್ Q3. ಸೊ Q1 ಮತ್ತೆ Q3 ನಡುವೆ ಫೋರ್ಸ್ ಅಬ್ಸರ್ವ್ ಮಾಡಿ. ಫೋರ್ಸ್ ಆಕ್ಟ್ಸ್ ಆನ್ ದಿಸ್ ಚಾರ್ಜ್ Q1 ಡ್ಯೂ ಟು ದಿಸ್ ಸೆಕೆಂಡ್ ಚಾರ್ಜ್. ಸೊ ಅಗೈನ್ ಇದು ಪಾಸಿಟಿವ್ ಚಾರ್ಜ್, ಇದು ಕೂಡ ಪಾಸಿಟಿವ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ನೀವು ಇಲ್ಲಿದ್ದೀರಾ? ಸ್ಟ್ಯಾಂಡ್ ದೇರ್. ರಿಪೆಲ್ ಈಚ್ ಅದರ್, ರಿಪೆಲ್ ಈಚ್ ಅದರ್. ಫೋರ್ಸ್ ಈಸ್ ರಿಪಲ್ಸಿವ್ ಫೋರ್ಸ್ ಡ್ಯೂ ಟು ಚಾರ್ಜ್ 2. ಬರ್ದಿದ್ದು ಗೊತ್ತಾಯ್ತಾ? ಬರ್ದಿದ್ದು ಗೊತ್ತಾಯ್ತಾ ಮಕ್ಕಳ? ಹಾಗಾದ್ರೆ ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ Q1 ಬರಿಬಹುದಾ? ನೆಟ್ ಫೋರ್ಸ್ ಆಕ್ಟ್ಸ್ ಆನ್ Q1 ಈಸ್ it is the vector sum of all the forces. This is the principle of superposition. Vector sum of all the forces due to n number of point charges. But ಇಲ್ಲಿ only 2 point charges ಇದೆ. So ಹಾಗಾದ್ರೆ what is the net force acts on Q1? F1 ಅಂತ ಹೇಳಿದ್ರೆ F1 is equals to K Q1 Q2 by distance between them is R1 square. ನೋಡಿ ಮಕ್ಕಳ, ಇಲ್ಲಿ ಪ್ಲಸ್ ಮೈನಸ್ ತಗೋಬೇಕಾ ಸರ್? ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ಪಾಯಿಂಟ್ ಚಾರ್ಜಸ್. ಫೋರ್ಸ್ ಫೈಂಡ್ ಔಟ್ ಮಾಡುವಾಗ ಚಾರ್ಜಿನ ಸೈನ್ ಕನ್ಸಿಡರ್ ಮಾಡಬಾರ್ದು. ಗೊತ್ತಾಗ್ತಿದ್ಯಾ? ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ಪಾಯಿಂಟ್ ಚಾರ್ಜಸ್ ಅಂತಾನೆ ಹೇಳಿದ್ದಾರೆ ಕೂಲಂಬ್ಸ್ ಲಾ ನಲ್ಲಿ, ಹೌದಾ? ಸೊ ಹಾಗಾಗಿ F1 is equals to K Q1 Q2 by R1 square, distance between these two charges. ಡೈರೆಕ್ಷನ್ ಬೇಕಾ? ಓಕೆ, ವೆಕ್ಟರ್ ಫಾರ್ಮಲ್ ಬರಿತಾ ಇದ್ದೀರಾ. F1 ವೆಕ್ಟರ್, ಡೈರೆಕ್ಷನ್ ಅಬ್ಸರ್ವ್ ಮಾಡಿ. ಸೈನ್ ಕನ್ವೆನ್ಷನ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇದ್ರೆ ಪ್ಲಸ್ ಐ ಕ್ಯಾಪ್ ಅಂತ ಕೊಟ್ಕೊಳ್ಳಿ. ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇದ್ರೆ ಮೈನಸ್ ಐ ಕ್ಯಾಪ್. ಪಾಸಿಟಿವ್ ಜೆ ಕ್ಯಾಪ್ ಇತ್ತು ಅಂತ ಹೇಳಿದ್ರೆ ಪ್ಲಸ್ ಜೆ ಕ್ಯಾಪ್. ನೆಗೆಟಿವ್ ವೈ ಆಕ್ಸಿಸ್ ಇತ್ತು ಅಂತ ಹೇಳಿದ್ರೆ ಮೈನಸ್ ಜೆ ಕ್ಯಾಪ್ ಅಂತ ಕೊಟ್ಕೊಳ್ಳಿ. ಓಕೆ, ಈಗ ಫೋರ್ಸ್ ವೆಕ್ಟರ್ ಕ್ವಾಂಟಿಟಿ, ಡೈರೆಕ್ಷನ್ ಅಬ್ಸರ್ವ್ ಮಾಡಿ. F1 ರೈಟ್ ಸೈಡ್ ಇದೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಸೊ ಪ್ಲಸ್ ಐ ಕ್ಯಾಪ್. ಬರ್ದಿದ್ ಗೊತ್ತಾಯ್ತಾ? ಸೊ ಹಾಗಾದ್ರೆ F1 ಸಿಕ್ತು. ನೆಕ್ಸ್ಟ್ F2 ವೆಕ್ಟರ್, ಇದು ಏನು, ಪ್ಲಸ್ ಪಾಸಿಟಿವ್ ಪ್ಲಸ್ K Q1 Q2 by R1 square I cap. F2 ವೆಕ್ಟರ್ is equals to again F2 ಅಂತ ಹೇಳಿದ್ರೆ F2 ಮ್ಯಾಗ್ನಿಟ್ಯೂಡ್ ಬರೀತೀನಿ ಫಸ್ಟ್. F2 ಅಂತ ಹೇಳಿದ್ರೆ K Q1 Q3 by distance between them is R ಅಂತ ಕೊಟ್ಟಿದ್ದಾರೆ. ಓಕೆ, R is the distance between Q1 and Q3. R square K Q1 Q3 by R square. ಡೈರೆಕ್ಷನ್ ಅಬ್ಸರ್ವ್ ಮಾಡಿ, ನೆಗೆಟಿವ್ ಎಕ್ಸ್ ಆಕ್ಸಿಸ್, ಸೊ ಮೈನಸ್ ಅಬ್ಸರ್ವ್ ಮಾಡಿ, ಮೈನಸ್ ಐ ಕ್ಯಾಪ್. ಸೊ F2 is equals to F2 vector is equals to minus K Q1 Q3 by R square I cap. ಹಾಗಾದ್ರೆ what is the net force acts on Q1 is Q1 is K Q1 Q2 by R1 square
r1 square I cap plus ಅಲ್ಲ ಮೈನಸ್ k q1 q3 by r square I cap. ಗೊತ್ತಾಯ್ತಾ ಮಕ್ಕಳ? ಇಷ್ಟೇನೆ. ಕಾಮನ್ ತೆಗೆದು ಬರೆಯೋದಿದ್ರೆ ಬೇಕಾದ್ರೆ ಬರೀಬಹುದು. k q1 I cap ಕಾಮನ್ ತೆಗೆದ್ರೆ q2 by r1 square minus q3 by r square ಉಳಿಯುತ್ತೆ. This is the net force acts on q1 due to these two charges. ಬರ್ದಿದ್ದು ಗೊತ್ತಾಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ಸಬ್ ಕ್ವೆಶ್ಚನ್ ಬಿ. ಹಾಗಾದ್ರೆ ಸಾಲ್ವ್ ಮಾಡ್ತೀರಾ ನೀವೇನೆ? ಸಬ್ ಕ್ವೆಶ್ಚನ್ ಬಿ ಬಿ ಏನು? ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ q2 ಅಂತ ಕೇಳಿದ್ದಾರೆ. ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ q2. ಬಿ ಚಾರ್ಜಸ್ ಯಾವ್ಯಾವುದು? ಸೇಮ್ ಪ್ಲಸ್ q1 ಮೈನಸ್ q2 plus q3. Distance between charge q1 and q2 is r1, q2 and q3 is r2. Distance between q1 and q3 is r ಅಂತ ಕೊಟ್ಟಿದ್ದಾರೆ. Find the net force acts on q2. ಹೇಗೆ ಫೈಂಡ್ ಮಾಡೋದು? ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರೋ ಅಲ್ಲೋಗಿ ನಿಂತ್ಕೊಂಡ್ಬಿಡಿ. ಎಲ್ಲಿ ನಿಂತಿದ್ದೀರಾ ಅಂತ ಫೀಲ್ ಮಾಡಿ. ಓಕೆ, ಇಲ್ಲಿದ್ದೀರಾ ನೀವು ಅಟ್ರಾಕ್ಟ್ ಅಥವಾ ರಿಪಲ್ಸ್ ಆಗ್ತೀರಾ. ಓಕೆ, ಈಗ ಅಬ್ಸರ್ವ್ ಮಾಡಿ, ಇದನ್ನ ಫಸ್ಟ್ ಚಾರ್ಜ್ ಸೆಕೆಂಡ್ ಚಾರ್ಜ್ ಅಂತ ಕೊಡಿ. ಓಕೆ, ಈ ಚಾರ್ಜ್ ನ ಮೇಲೆ ಯಾವೆಲ್ಲ ಚಾರ್ಜ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಫಸ್ಟ್ ಚಾರ್ಜ್ ಫೋರ್ಸ್ ಆಕ್ಟ್ ಆಗುತ್ತೆ, ಸೆಕೆಂಡ್ ಚಾರ್ಜ್ ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ಫಸ್ಟ್ ಡೈರೆಕ್ಷನ್ ಕೊಟ್ಕೊಂಡ್ಬಿಡಿ. ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. So unlike charges attract each other, attraction towards. So direction sikta, this is force due to first charge. Again ನೋಡಿ ಮಕ್ಕಳ, ಇದು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಸೊ ಅಗೈನ್ ನೀವು ಇಲ್ಲಿದ್ದೀರಾ, ಜಸ್ಟ್ ಸ್ಟ್ಯಾಂಡ್ ದೇರ್. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿರೋ ನೀವು ಅಲ್ಲಿದ್ದೀರಾ, ಇಲ್ಲಿದ್ದೀರಾ ನೀವು. ಗೊತ್ತಾಗ್ತಿದ್ಯಾ ಮಕ್ಕಳ? ಇಲ್ಲಿದ್ದೀರಾ ನೀವು. ಸೊ ನೀವು ಅಟ್ರಾಕ್ಟ್ ಅಥವಾ ರಿಪಲ್ಸ್ ಆಗ್ತೀರಾ. ಅಬ್ಸರ್ವ್ ಮಾಡಿ, which kind of charges are present? Unlike charges, ಇದು ನೆಗೆಟಿವ್, ಈ ಕಡೆ ಪಾಸಿಟಿವ್. Then attract each other. Direction ಸಿಕ್ತಾ? This is force due to second charge. ಓಕೆ, ಹಾಗಾದ್ರೆ ಈಗ what is the net force acts on charge q2? It is force due to first charge and force due to second charge. This is the principle of superposition of forces. Then net force acts on q2 is equals to first f1 ಬೇಕು ನಮಗೆ. f1 vector, f1 is equals to these two charges k q1 q2 by distance between them is r1 square. Direction ಬೇಕು, because force is vector quantity. Direction f1 vector ಅಂತ ಬರೀತಿದ್ದೀನಿ. ನೆಗೆಟಿವ್ x axis, so minus I cap. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? ಹಾಗಾದ್ರೆ f2 vector is equals to k q2 q3, these two charges k q2 q3 divided by distance between them is r2 square. Direction positive x-axis plus I cap. So ಹಾಗಾದ್ರೆ net force acts on q2 is minus k q1 q2 by r1 square I cap plus k q2 q3 by r2 square I cap. This is the net force acts on charge q2 due to these q1 and q3. ಗೊತ್ತಾಯ್ತಾ ಮಕ್ಕಳ? Then finally find the net force acts on q3 due to these two charges. Net force acts on q3 is equals to what ಅಂತ ಕೇಳಿದ್ದಾರೆ. Again same ಮಕ್ಕಳ, ಸಾಲ್ವ್ ಮಾಡ್ತೀರಾ? fast plus q1 minus q2 plus q3, 3 point charges separated by a distance r1 r2, q1 and q3 ನಡುವೆ ಡಿಸ್ಟೆನ್ಸ್ r ಅಂತ ಬರ್ದಿದ್ದೀನಿ. then find the net force acts on q3 ಅಂತ ಕೇಳಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡೋದು ಮಕ್ಕಳ? ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲೋಗಿ ನಿಂತ್ಕೊಂಡ್ಬಿಡಿ. ನಿಲ್ಲು ಒಂದೇ ನಿಮಿಷ. ಓಕೆ, ನೋಡಿ ಮಕ್ಕಳ, ಇಲ್ಲಿ ಬಂದು ನಿಂತಿದ್ದೀರಾ, ಜಸ್ಟ್ ಸ್ಟ್ಯಾಂಡ್ ದೇರ್. ಇಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಿಂತಿದ್ದೀರಾ. ಈಗ ಅಬ್ಸರ್ವ್ ಮಾಡಿ, ಇದನ್ನ ಚಾರ್ಜಿಗೆ ನೇಮ್ ಕೊಡ್ತೀನಿ, ಫಸ್ಟ್ ಚಾರ್ಜ್ ಸೆಕೆಂಡ್ ಚಾರ್ಜ್. ಸೊ ಈ ಎರಡು ಚಾರ್ಜ್ ನ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗುತ್ತೆ. ಫಸ್ಟ್ ಚಾರ್ಜ್ ನ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ನೋಡಿ ಮಕ್ಕಳ, ಇದು ಪಾಸಿಟಿವ್ ಚಾರ್ಜ್, ಇದು ಕೂಡ ಪಾಸಿಟಿವ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ ರಿಪಲ್ಷನ್ ಅವೇ ಡೈರೆಕ್ಷನ್. ಇದನ್ನ f1 ಫಸ್ಟ್ ಚಾರ್ಜ್ ನ ಫೋರ್ಸ್ ಅದನ್ನ ರಿಪೆಲ್ ಮಾಡ್ತಿದೆ, ಬಿಕಾಸ್ ಲೈಕ್ ಚಾರ್ಜಸ್. ಸೆಕೆಂಡ್ ನೋಡಿ, ಇದು ಪಾಸಿಟಿವ್ ಅಲ್ಲ, ಇದು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಡೈರೆಕ್ಷನ್ ಸಿಕ್ತಾ ಮಕ್ಕಳ? ದಿಸ್ ಈಸ್ f2. ಬರ್ದಿದ್ ಗೊತ್ತಾಯ್ತಾ? So ಹಾಗಾದ್ರೆ what is the net force acts on charge q3? It is the vector sum of forces due to all the forces due to
n number of point charges. So ಹಾಗಾದ್ರೆ ಇಲ್ಲಿ F1 is equals to k q1 q3 by distance between them is r square. Direction ನೋಡಿ ಮಕ್ಕಳ, F1 ಪಾಸಿಟಿವ್ x axis, so plus I cap. ಅದೇ ತರ F2 ನೋಡಿ ಮಕ್ಕಳ, ವೆಕ್ಟರ್ F2 ಬೇಕು ನಂಗೆ. F2 is equals to k q2 q3 by distance between them is r2 square. Direction observe ಮಾಡಿ ಮಕ್ಕಳ, direction attraction negative minus I cap. So what is the net force acts on charge q3 is equals to ಏನಂತ ಬರೀಬಹುದು, f1 plus f2 ಅಂದ್ರೆ k q1 q3 by r square I cap minus k q2 q3 by r2 square I cap. ಗೊತ್ತಾಯ್ತಾ ಮಕ್ಕಳ? ಈಸಿ ಅನ್ನಿಸ್ತಾ? ಓಕೆ, ಪ್ರಾಕ್ಟೀಸ್ ಮಾಡಿದಷ್ಟು ಕುಲಮ್ಸ್ ಲಾ ಮೇಲೆ ನ್ಯೂಮರಿಕಲ್ಸ್ ತುಂಬಾ ಈಸಿ ಅನ್ಸುತ್ತೆ. ಒಂದು ಹೋಮ್ ವರ್ಕ್. ಲೆಟ್ ಅಸ್ ಕನ್ಸಿಡರ್ 3 ಪಾಯಿಂಟ್ ಚಾರ್ಜಸ್ ಪ್ಲಸ್ q1 ಪ್ಲಸ್ q2 minus q3 or 3 point charges separated by a distance between q1 and q2 is r1, q2 and q3 is r2, and q1 and q3 ನಡುವೆ distance r ಅಂತ ಕೊಟ್ಟಿದ್ದೀನಿ. Then same question, sub question A, find the net force acts on q1, find the net force acts on q2, find the net force acts on q3. ಟ್ರೈ ಮಾಡ್ತೀರಾ ಮಕ್ಕಳ ಮನೆಯಲ್ಲಿ? ಟ್ರೈ ಮಾಡ್ತೀರಾ? ಓಕೆ, ರಬ್ ಮಾಡ್ಲಾ? ಓಕೆ, ಒನ್ಸ್ ಪ್ರಾಕ್ಟೀಸ್ ಮಾಡಿ ಮಕ್ಕಳ, ಈಸಿ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಆನ್ ಪ್ರಿನ್ಸಿಪಲ್ ಆಫ್ superposition of forces. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ಏನ್ ಮಾಡಬೇಕು, ಅಲ್ಲಿ ಹೋಗ್ಬಿಟ್ಟು ನಿಲ್ಬೇಕು, ನಿಂತು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓಕೆ ನೋಡಿ ಮಕ್ಕಳ, ನೆಕ್ಸ್ಟ್ ಕ್ವೆಶ್ಚನ್ ಸೇಮ್ ಟೈಪ್ 1 ಟೈಪ್ 1 ಕ್ವೆಶ್ಚನ್. ಲೆಟ್ ಅಸ್ ಕನ್ಸಿಡರ್ 3 ಪಾಯಿಂಟ್ ಚಾರ್ಜಸ್ ಪ್ಲಸ್ q minus q by 2 plus q. Find the net force, distance between them is d, distance between these two is d. Find the net force acts on charge minus q by 2. Fast. Find the net force acts on minus q by 2 ಅಂತ ಕೊಟ್ಟಿದ್ದಾರೆ. 3 ಪಾಯಿಂಟ್ ಚಾರ್ಜಸ್ ಬರ್ಕೊಳ್ಳಿ. ಫಸ್ಟ್ ಪ್ಲಸ್ q minus q by 2 plus q, 3 point charges separated by a distance. ಇವೆರಡರ ನಡುವೆ ಡಿಸ್ಟೆನ್ಸ್ d ಅಂತ ಇದೆ, ಇವೆರಡರ ನಡುವೆ ಡಿಸ್ಟೆನ್ಸ್ d ಅಂತ ಇದೆ. ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ minus q by 2. ಸೊ ಮಕ್ಕಳ, ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲೋಗಿ ನಿಂತ್ಕೊಂಬಿಡಿ, ಜಸ್ಟ್ ಸ್ಟ್ಯಾಂಡ್ ದೇರ್. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದ್ದಾರೆ, minus q by 2 ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಜಸ್ಟ್ ನಿಂತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಈಗ ಇದನ್ನ ನೇಮಿಂಗ್ ಕೊಡ್ತಾ ಇದ್ದೀನಿ. ಫಸ್ಟ್ ಚಾರ್ಜ್, ಸೆಕೆಂಡ್ ಚಾರ್ಜ್. ಈ ಚಾರ್ಜ್ ನ ಮೇಲೆ ಯಾವೆಲ್ಲ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್, ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಸೊ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್, ಫಸ್ಟ್ ಡೈರೆಕ್ಷನ್ ಬರೀತೀನಿ. ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ದಿಸ್ ಇಸ್ ನೆಗೆಟಿವ್ ಚಾರ್ಜ್. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ನೀವೆಲ್ಲಿದ್ದೀರಾ, ನೀವು ಇಲ್ಲಿ ನಿಂತಿದ್ದೀರಾ, ಅಟ್ರಾಕ್ಷನ್ ಟುವರ್ಡ್ಸ್. ಗೊತ್ತಾಗ್ತಿದ್ಯಾ? ದೆನ್ F1 ವೆಕ್ಟರ್. ಸೊ ಅಗೈನ್ ಮೈನಸ್ q by 2 ಇಲ್ಲಿದೆ, ಇಲ್ಲಿ ಪ್ಲಸ್ q ಇದೆ, ಹೌದಾ? ಇಲ್ಲಿ ಪ್ಲಸ್ q minus q by 2. ದೆನ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ನೀವು ಇಲ್ಲಿ ನಿಂತಿದ್ದೀರಾ, attraction, force due to second charge is F2 vector. So what is the net force acts on minus q by 2? It is the force due to, it is the vector sum of force due to all the charges present in the system. ಓಕೆ ನೋಡಿ ಮಕ್ಕಳು, ಹಾಗಾದ್ರೆ F1 is equals to ಏನು? F1 is equals to k q into q by 2 divided by d square. ಸೊ ಹಾಗಾದ್ರೆ F1 is equals to
ಡೈರೆಕ್ಷನ್ ಬರೆಯೋದಾದ್ರೆ ಮೈನಸ್ ಐ ಕ್ಯಾಪ್ ಬರಿಬಹುದಾ, ಮೈನಸ್ ಐ ಕ್ಯಾಪ್. ಸೊ ಮೈನಸ್ ಕೆ ಕ್ಯೂ ಸ್ಕ್ವೇರ್ ಬೈ 2d square by 1 ನ್ಯೂಮರೇಟರ್ ಹೋದ್ರೆ 1 by d square 2d square I cap. F1 vector is equals to minus k q square by 2d square I cap. F2 vector is equals to makla, F2 vector is equals to same two charges k q by 2 into q divided by d square. So ನ್ಯೂಮರೇಟರ್ ಹೋಯ್ತು ಅಂತ ಹೇಳಿದ್ರೆ ಡೈರೆಕ್ಷನ್ ನೋಡಿ ಮಕ್ಕಳ ಪ್ಲಸ್ I cap ಇದು. ಸೊ ಹಾಗಾದ್ರೆ F2 vector is equals to k q square by 2d square I cap positive. So observe ಮಾಡಿ, what is the net force acts on minus q by 2? Net force acts on minus q by 2 is equals to minus k q square by 2d square I cap plus k q square by 2d square I cap. The net force is 0. Net force acts on minus q by 2 is 0. ಗೊತ್ತಾಯ್ತಾ ಮಕ್ಕಳ? ಈಸಿ ಅನ್ನಿಸ್ತಾ ನ್ಯೂಮರಿಕಲ್ಸ್ ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರ, ಜಸ್ಟ್ ಅಲ್ಲಿ ಹೋಗಿ ನಿಂತು ಬಿಡಿ ಮಕ್ಕಳ. ಇನ್ನೊಂದು ಕ್ವೆಶ್ಚನ್ ಪ್ಲಸ್ ಕ್ಯೂ ಮೈನಸ್ q by 2 find the distance between them is d ಅಂತ ಕೊಟ್ಟಿದ್ದೀನಿ. Distance between these two charges is d. Distance between these two charges is 2d ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. Find the net force acts on minus q by 2. Fast find the net force acts on minus q by 2. ಮಕ್ಕಳ ಹೇಗೆ ಸಾಲ್ವ್ ಮಾಡೋದು? ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರೋ ಜಸ್ಟ್ ಸ್ಟ್ಯಾಂಡ್ ದೇರ್, ಇಲ್ಲಿ ನಿಂತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಇದನ್ನ ಫಸ್ಟ್ ಚಾರ್ಜ್ ಅಂತ ಕೊಡ್ತೀನಿ, ಇದನ್ನ ಸೆಕೆಂಡ್ ಚಾರ್ಜ್. ಸೊ ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್ ಮಕ್ಕಳ ಇಲ್ಲಿದ್ದೀರಾ, ಇದು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ಅಟ್ರಾಕ್ಷನ್ ಡೈರೆಕ್ಷನ್ ಸಿಗ್ತಾ. F1 ವೆಕ್ಟಾರ್ ಸ್ಟ್ಯಾಂಡ್ ದೇರ್, ನೀವು ಇಲ್ಲಿ ನಿಂತಿದ್ದೀರಾ ಸ್ಟ್ಯಾಂಡ್ ದೇರ್. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ನೀವು ಅಲ್ಲಿದ್ದೀರಾ ಅಂತ ಫೀಲ್ ಮಾಡಿ. ದೆನ್ ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಲೈಕ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. F2 vector force due to second charge. What is the net force acts on minus q by 2? It is vector sum of force due to all the charges present in the system. Okay, F1 ಅಂತ ಹೇಳಿದ್ರೆ F1 is equals to force between these two charges k q into q by 2 divided by distance between them is 2d whole square. Direction minus I cap. Direction observe ಮಾಡಿ, negative x axis minus I cap. So F1 vector is equals to minus k q square by 2 whole divided by 4d square I cap. ಬರಿಬಹುದಾ ಮಕ್ಕಳ? ಸೊ ಹಾಗಾದ್ರೆ what is the net force? F1 vector is equals to minus k q square by 4d square by 1. ನ್ಯೂಮರೇಟರ್ ಹೋದ್ರೆ 1 by 4d square. 4 2s are 8d square I cap. ಸೊ F1 ವೆಕ್ಟಾರ್ ಸಿಕ್ತು ನಮ್ಗೆ ಎಷ್ಟು? minus k q square by 8d square I cap. F2 ವೆಕ್ಟಾರ್ ಅದೇ ತರ ಬರೋದ್ರೆ F2 ವೆಕ್ಟಾರ್. ಸೊ F2 is equals to k into q into q by 2 whole divided by distance between them is d square. So F2 ಡೈರೆಕ್ಷನ್ ಬರೆಯೋದಾದ್ರೆ ಮಕ್ಕಳ ಇದು ಅಷ್ಟೇನೆ, ನೆಗೆಟಿವ್ x axis. So negative x axis minus I cap, then minus k q square by 2d square I cap. ಬರಿಬಹುದಾ ಮಕ್ಕಳ? ಸೊ ಹಾಗಾದರೆ this is F2 vector. F1 vector ಸಿಕ್ತು, F2 vector ಸಿಕ್ತು. ಹಾಗಾದ್ರೆ what is the net force acts on minus q by 2? Net force acts on minus q by 2 is equals to minus k q square by 8d square I cap plus k q square by 2d square I cap. ಏನಂತ ಬರೀಬಹುದು ಮಕ್ಕಳ? ಹಾಗಾದ್ರೆ k q square by 2d square ಕಾಮನ್ ತೆಗಿಬಹುದಾ? 2d square I cap ಕಾಮನ್ ತೆಗೆದ್ರಿ. k q square by 2d square I cap ಕಾಮನ್ ತೆಗೆದ್ರಿ. minus 1 by 4 plus 1 ಬರಿಬಹುದಾ ಮಕ್ಕಳ? k q square by 2d square I cap ಕಾಮನ್ ತೆಗೆದ್ರಿ. ಮೈನಸ್
1 by 4 plus 1. So k q square by 2 d square I cap. 4 ones are 4. 4 minus 1. 3 by 4. ಸೊ ಏನಂತ ಬರೀಬಹುದು ಹಾಗಾದ್ರೆ ಕರೆಕ್ಟ್ ಇದೆಯಾ 3 by 4 k q square 3k q square by 8 d square I cap. Net force acts on minus q by 2 is equals to 3k q square by 8 d square I cap. ಮಕ್ಕಳ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಗೊತ್ತಾಯ್ತಾ ಮಕ್ಕಳ? Numericals on Coulomb's law. Numericals on Coulomb's law. Coulomb's law. Okay, last question makla. In today's lecture, last question. Find the net force acts on. Find the net force acts on. Same last question. Plus q minus q by 2 minus q by 2. Okay, these two charges nಡುವೆ distance d by 2, these two charges ನಡುವೆ distance d by 2. Find the net force acts on minus q by 2. ಮಿಡ್ಲ್ ಅಲ್ಲಿ ಇದೆಯಲ್ಲ ಈ ಚಾರ್ಜ್. Find the net force acts on minus q by 2. ಮಿಡ್ಲ್ ಅಲ್ಲಿ ಇದೆಯಲ್ಲ ಅದ್ರ ನಡುವೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಈ ಚಾರ್ಜ್ ನ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸಾಲ್ವ್ ಮಾಡಿ ಮಕ್ಕಳ. fast same question as previous one. Let's consider okay 3 point charges ide, distance d by 2 ide. Find the net force acts on this charge minus q by 2 ಅಂತ ಕೊಟ್ಟಿದ್ದಾರೆ. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ, ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡಿ. ಜಸ್ಟ್ ಸ್ಟ್ಯಾಂಡ್ ದೇರ್. ಇಲ್ಲಿದ್ದೀರಾ? ಸೊ ಅಬ್ಸರ್ವ್ ಮಾಡಿ. ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್ ಇಲ್ಲಿದ್ದೀರಾ ನೀವು? ಗೊತ್ತಾಗ್ತಿದೆಯಾ? ಇಲ್ಲಿದ್ದೀರಾ? ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್. ಯಾವ ಫೋರ್ಸ್? ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಟ್ರಾಕ್ಷನ್ ಡೈರೆಕ್ಷನ್ ಸಿಗ್ತಾ? ಸೊ ಫೋರ್ಸ್ F1 ವೆಕ್ಟಾರ್ ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್. ಅದೇ ತರ ಅಗೈನ್ ನೀವು ಇಲ್ಲಿ ನಿಂತಿದ್ದೀರಾ, ಸೆಕೆಂಡ್ ಚಾರ್ಜ್ ಇಲ್ಲಿದೆ. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ರಿಪಲ್ಷನ್ ಡೈರೆಕ್ಷನ್ ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? ಹಾಗಾದರೆ F minus q by 2 net force acts on minus q by 2 is vector sum of force due to vector sum of all the forces due to number of point charges. ಹಾಗಾದ್ರೆ F1 is equals to ಮಕ್ಕಳ F1 is equals to ಏನಂತ ಬರೀಬಹುದು? F1 is equals to k into q by 2 whole divided by distance between them is d by 2 whole square. Direction minus I cap. So F1 is equals to F1 vector is equals to minus k q square by 2 whole divided by d square by 4 minus I cap ಇದೆ. Okay, d square by 4 numerator ಹೋದ್ರೆ F1 vector is equals to 4 minus 4 k q square by minus 4 kq square by 2d square I cap. So agar 2 ones are 2 2s are. So F1 vector is equals to minus 2 kq square by d square I cap. F1 sikta makla? F1 vector sikta? Similarly F2 is equals to ಏನಂತ ಬರೀಬಹುದು? F2 is equals to k q ಅಂತ ಹೇಳಿದ್ರೆ q by 2 q1 q2 q by 2 by distance between them is d by 2 whole square. So F2 vector form direction ಇದು ಅಷ್ಟೇನೆ negative I cap negative x-axis. Then F2 vector is equals to minus kq square by 4 whole divided by d square by 4 I cap. Then F2 vector is equals to minus kq square by 4 into 4 by d square I cap. 4 ones are. F2 vector is equals to minus kq square by d square I cap. So F1 vector ಸಿಕ್ತು ಮಕ್ಕಳೇ, F2 vector ಸಿಕ್ತು. ಹಾಗಾದ್ರೆ what is the net force? Net force acts on minus q by 2. Net force acts on minus q by 2 is ಎಷ್ಟು ಮಕ್ಕಳಾಗಾದ್ರೆ net force acts on minus q by 2 is minus F1 ಅಂತ ಹೇಳಿದ್ರೆ minus 2 kq square by d square I cap
ಇಲ್ಲಿ ಮೈನಸ್ ಅಗೈನ್ ಮೈನಸ್ ಎಸ್ ಮೈನಸ್ ಕೆ ಕ್ಯೂ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಐ ಕ್ಯಾಪ್ minus 2 minus 1 minus 3 net force acts on minus q by 2 is minus 3k q square by d square I cap. This is the resultant force acts on minus q by 2. ಓಕೆ ಮಕ್ಕಳ, ಇಲ್ಲಿಗೆ ಇವತ್ತಿನ ಕ್ಲಾಸ್ನ ನಿಲ್ಸೋಣ. ನಾಳೆ ಟೈಪ್ 2 ಟೈಪ್ 3 ನ್ಯೂಮರಿಕಲ್ಸ್ ಆನ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್ ಕೂಲಂಬ್ಸ್ ಲಾ ಮೇಲೆ ಸಾಲ್ವ್ ಮಾಡಿಸ್ತೀನಿ. ದೋಸ್ ಟೈಪ್ 2 ಅಂಡ್ ಟೈಪ್ 3 ನ್ಯೂಮರಿಕಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ ಮಕ್ಕಳ, ಯಾರಿಗೆಲ್ಲ ವಿಡಿಯೋಸ್ ಇಷ್ಟ ಆಯಿತು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್.